ಬಳಕೆ ಮಾಡ್ತಾ ಇದ್ದಾರೆ, ಲಾಠಿ ಚಾರ್ಜ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಷ್ಟು ಸ್ವಲ್ಪ ಎದಕ್ಕೆ ಏನಕ್ಕೆ ಮಾಡ್ತಾ ಇದ್ರೆ ಅಂತ ಕೇಳಲು ಹೋಗಿದ್ದಾರೆ ಯಾರು. ಎಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ. ಯಾವ ಪಬ್ಲಿಕ್ಕಿಗೆ ಬರ್ತಾ ಇಲ್ಲ. ನಾವೇನು ಡೈಲಿ ಬರ್ತೀವ, ಇರೋದೇ ಒಂದು ಜೀವನ. ಎಷ್ಟೊಂದು ಬಿದ್ದವ್ರೆ, ಎಷ್ಟು ಸುಮಾರು ಜನ ಎಲ್ಲ ಬಿದ್ದವ್ರೆ ಸರ್. ಲಾಠಿ ಚಾರ್ಜ್ ಮಾಡಿ ಬಿದ್ದಿವಿ. ಅಲ್ಲಿ ಯಾಕೆ ಮಾಡ್ಬೇಕಂತ ನೀವು ಪ್ರಶ್ನೆ ಮಾಡ್ಬೇಕು. ಯಾಕೆ ಮಾಡ್ತಾರೆ ನಡೆದೀವಿ ಇವಾಗ ಓಡಾಡ್ಸಿದ ಇಷ್ಟ ಗಂಟೆ ಪೊಲೀಸರ ಮನೆಲ್ಲ ಖುಷಿ ನಮ್ಗೆ ಇರುತ್ತೆ. ಆದ್ರೆ ಇವರೆಲ್ಲ ಲಾಠಿ ಮಾಡ್ಬಾರ್ದು ಸರ್. ಲಾಠಿ ಚಾರ್ಜ್ ಸರ್ ತುಂಬಾ ಜನಕ್ಕೆ ಎಲ್ಲ ಏಟಾಗಿದೆ ಸರ್. ಅದಕ್ಕೆ ಯಾರು ನಿಮ್ಗೆ ಥರ ಸ್ಪಂದಿಸಬೇಕು, ನೀವು ಪೊಲೀಸಿಗೆ ಥರ ಸ್ಪಂದಿಸಬೇಕು. ಅದು ನಾವು ಸ್ಪಂದಿಸ್ತಾ ಇದ್ದೀವಿ. ಅದು ನಾವು ಇದು ಮಾಡ್ತಾ ಇದೀವಿ ಸರ್. ನಾವೇನು ಇಲ್ಲಿ ಗಲಾಟೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನಮ್ಮ ಅಭಿಮಾನಿ ಸರ್, ಅಭಿಮಾನಿಗೋಸ್ಕರ ಬಂದಿದ್ದೀವಿ. ಅವರೆಲ್ಲ ಡೈಲಿ ಬರ್ತೀವ ಸರ್. ನಾವು ನಾಳೆ ಬಾ ಅಂದ್ರೆ ಬರ್ತೀವ? ಇಲ್ಲಲ್ಲ, ಏನೋ ಒಂದು ಇದು ಸಹ ಅಭಿಮಾನಿ ಸಲಕ್ಕೆ ಬಂದಿದ್ದೀವಿ. ಅವ್ರು ಆ ಥರ ಎಲ್ಲ ಇದು ಮಾಡಿದ್ರೆ ಹೆಂಗೆ ಸರ್? ಕಾವ್ಯ ಗಿಲ್ಲಿ ಇಬ್ಬರಿಗೂ ತುಂಬಾ ಫೈಟ್ ಇತ್ತು. ಕಾವ್ಯ ಇಲ್ಲ ಗಿಲ್ಲಿಗೆ ಮೋಸ ಮಾಡಿ ಕಾವ್ಯ ಗೆಲ್ಲಿಸ್ಬಿಡ್ತಾರೆ, ಅಶ್ವಿನಿನ ಗೆಲ್ಲಿಸ್ಬಿಡ್ತಾರೆ ಅಂತ. ಸಪೋಸ್ ಅಶ್ವಿನಿ ಗೆದ್ದಿದ್ರೆ ಏನಾಗಿರೋದು? ಇಲ್ಲ, ಇಲ್ಲಿ ಗೆಲ್ಲೋದು ಗಿಲ್ಲಿನೇ ಸರ್. ಅಶ್ವಿನಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ಕ್ರೌಡ್ ಜಾಸ್ತಿ ಇರೋದು ಗಿಲ್ಲಿಂದೆ. ಸ್ಟಾರ್ಟಿಂಗಲ್ಲಿ ಇಬ್ಬರು ಜೊತೆ ಜಂಟಿಯಾಗಿ ಬಂದವರು. ಕೊನೆಯಲ್ಲಿ ನನ್ನ ಕಾವು ಅನ್ಬೇಡ, ನನ್ನ ರೇಗಿಸ್ಬೇಡ ಅಂತ ಕಾವ್ಯ. ಅದು ಅವ್ರ ಪರ್ಸ್ಪೆಕ್ಟಿವ್ ಸರ್, ನಾವು ಹೆಂಗೆ ಹೇಳೋಕ್ಕಾಗತ್ತೆ. ಎಷ್ಟು ಖುಷಿ ಅನಿಸುತ್ತೆ ಗಿಲ್ಲಿ? ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಗಿಲ್ಲಿ ನಟ ತುಂಬ ಅದ್ಭುತವಾಗಿ ಬಿಗ್ ಬಾಸಲ್ಲಿ ಆಟ ಆಡಿ ಒಂದು ಹಂತಕ್ಕೆ ತಲುಪಿದ್ದಾನೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಕ. ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ. ನಾನು ನಿನ್ನೆ ಬಂದಿದ್ದೀನಿ, ಗಿಲ್ಲಿ ನೋಡ್ಬೇಕಂತ ಬಂದಿದ್ದೀನಿ. ಅಂದರೂ ಕೂಡ ಗಿಲ್ಲಿ ಸಿಗ್ತಾ ಇಲ್ಲ, ನೋಡೋಕ್ಕೆ ಆಗ್ತಾ ಇಲ್ಲ ಅಂತ. ಏನು ಟಿವಿದಲ್ಲೇ ನೋಡ್ತಾ ಇದ್ದೀನಿ ಅಷ್ಟೇ, ಮೊಬೈಲಲ್ಲೇ ನೋಡ್ತಾ ಇದ್ದೀನಿ. ಕಣ್ಣಿನ ಎದುರಲ್ಲೇ ನೋಡ್ಬೇಕಂತ ನನಗೆ ಆಸೆ ಆಗಿತ್ತು. ಅದೇ ನೋಡೋ ಆಸೆ ಆಗುತ್ತೆ ಬಿಡ್ತಾ ಗೊತ್ತಿಲ್ಲ. ನೋಡೋಣ, ಕಾಯ್ಬೇಕಂತ ಕುಂತಿದ್ದೀನಿ, ಕಾಯ್ತೀನಿ. ಇವತ್ತು ನಿನ್ನೆ ಕಾಯ್ನಂತ ಇವತ್ತು ಒಂದಿನ ಬೆಳಗನ ಕಾಯ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನೋಡೋಣ ಇವತ್ತು ಏನ. ಸರ್ ನಾವು ತಿಪ್ಟೂರಿಂದ ಬಂದಿರೋದು. ಬೆಳಗ್ಗೆ 3 ಗಂಟೆಯಿಂದ ಬಂದು 3 ಗಂಟೆಯಿಂದನೂ ಪೊಲೀಸ್ ಇದೇ ಥರ ಓಡಿಸ್ತಿದ್ದಾರೆ. ಆದರೂ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ ಗಿಲ್ಲಿಗೆ. ಒಂಥರ KGF ರಾಕಿ ಬಾಯ್ ಥರ ಜನಗಳು ನೋಡ್ತಾ ಇರೋದು. ಟ್ಯಾಲೆಂಟ್ ಇದ್ದವನು ಎಲ್ಲರಲ್ಲಿ ಮೇಲ್ ಬತ್ತನೆ ಅನ್ನೋದಕ್ಕೆ ಉದಾಹರಣೆ ಗಿಲ್ಲಿ ಅವ್ರನ್ನ ತೋರಿಸ್ಬೋದು. 2025ಕ್ಕೆ ಖುಷಿ ವಿಚಾರ ಏನು ಅಂದರೆ RCB ಕಪ್ ಗೆದ್ದಿದ್ದು. 2026 ಖುಷಿ ವಿಚಾರ ಏನು ಅಂದರೆ ಗಿಲ್ಲಿ ಕಪ್ ಗೆದ್ದಿರೋದು. ಇನ್ನೊಂದು ವಿಚಾರ, ಗಿಲ್ಲಿ ಬಡವ್ರ ಮಗ, ರೈತರ ಮಗ, ಅದಕ್ಕೆ ಗೆಲ್ಲಬೇಕು ಅಂತ. ಅದೇ ಬಡವ್ರ ಮಕ್ಕಳು ರೈತರ ಮಕ್ಕಳಿಗೆ ಈ ಮದುವೆ ಆಗೋದಕ್ಕೆ ಹೆಣ್ಣು ಕೊಡಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸಿಟಿಲಿ 1000 ಅಡಿ ಲೆಕ್ಕಾಚಾರದಲ್ಲಿ, ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾರೆ. ಆದರೆ ಹಳ್ಳೀಲಿ ಎಕರೆಗಟ್ಟಲೆ ಮಡಿಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇನ್ನು 10 ವರ್ಷ ಕಳೆದ್ಮೇಲೆ ರೈತರಿಗೆ ಬೆಲೆ ಬರೋದು. ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ಟೇ ಕೊಡ್ತಾರೆ. ಯಾರು ಕಳೆಯಲ್ಲ. ರೈತರ ಮಕ್ಕಳು ಬುದ್ಧಿವಂತರ ಯಾರು ಜಮೀನುಗಳು ಕಳೆಯಲ್ಲ. ದಡ್ರೋಳು ಮಾತ್ರ ಶೋಕಿ ಮಾಡೋಕ್ಕೆ, ಮಜಾ ಮಾಡೋಕ್ಕೆ ವೇಸ್ಟ್ ಮಾಡ್ತಾರೆ. ಮುಂದಕ್ಕೆ ಅವ್ರಿಗೆ ರೈತರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಸರ್. ಇನ್ನೊಂದು ಅಶ್ವಿನಿ ಗೌಡನ ಗೆಲ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸಪೋಸ್ ಅಶ್ವಿನಿ ಗೌಡ ಗೆದ್ದಿದ್ರೆ ಫಸ್ಟ್ ಪ್ಲೇಸ್ ಬಂದಿದೆ ಸರ್. ಅಶ್ವಿನಿ ಮೇಡಮ್ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂದರೆ ನಮಗೆ ಗಿಲ್ಲಿ ಇಷ್ಟ. ಯಾಕೆ ಗಿಲ್ಲಿ ಇಷ್ಟ ಅಂತ ಕೇಳಿದ್ರೆ ಎಂಟರ್ಟೈನರ್ ಅವರು. ರೋಸ್ಟ್ ಮಾಡೋದ್ರಲ್ಲಿ ಒಂದು PhD. ಇನ್ನೇನು ಬೇಕು ಸರ್ ಅವರು? ಸಾಲದಕ್ಕೆ ಮಂಡಿಧೂಲಿ, ಮಣ್ಣಿನ ಮಗ, ಇನ್ನೇನು ಬೇಕು ಸರ್ ಅವ್ರಿಗೆ? ಸರ್ ತುಂಬ ಬೇಜಾರಾಯಿತು. ಇಷ್ಟು ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ, ನೀರಿಲ್ಲ, ಊಟ ಇಲ್ಲ. ಗಿಲ್ಲಿ ನೋಡ್ಬೇಕಂತ ಆಸೆ ಇತ್ತು. ಒಂದು ಸ್ವಲ್ಪನೂ ಅವಕಾಶ ಸಿಗಲಿಲ್ಲ. ಅಟ್ಟಾಡ್ಸ್ಕೊಂಡು ಪೊಲೀಸರು ಅಲ್ಲಿ ತನಕ ಓಡಿಸ್ಕೊಂಡು ಹೊಡೆದ್ರಣ್ಣ. ನಮ್ಗೆ ತುಂಬ ಸಖತ್ ಬೇಜಾರಾಯಿತು. ಬೆಳಗ್ಗೆಯಿಂದ ನೋಡ್ಬೇಕಂತ ಎಷ್ಟು ಕಾದ್ವಿ. ಅಷ್ಟೆಲ್ಲ ಹೂವಿನ ಹಾರ ಹಾಕಿ ಹಾಲು ಅಭಿಷೇಕ ಮಾಡಿದ್ವಿ ನನಗೆ. ನೋಡ್ಬೇಕನ್ನೋ ಒಂದು ಅವಕಾಶ ಅದು ಸಿಗಲಿಲ್ಲ. ತುಂಬ ಬೇಜಾರಾಯಿತು ನಮ್ಮ ಮನಸ್ಸಿಗೆ. ಪೊಲೀಸ್ ನಿಮ್ಗೆ ಯಾವ ಥರ ಸ್ಪಂದಿಸಬೇಕು, ನೀವು ಪೊಲೀಸಿಗೆ ಯಾವ ಥರ ಸ್ಪಂದಿಸಬೇಕು ಅಭಿಮಾನಿಗಳಾದ್ಮೇಲೆ? ಎಲ್ಲ ನಾನು ಈಗ RCB ಸ್ಟ್ಯಾಂಡ್ ಪಡ ಆಯ್ತು, ನೀವು ನೋಡಿರ್ತೀರ ನೀವೇ. ಹೌದೌದು. ಹೆಚ್ಚು ಕಡಿಮೆ ಕಾಲು ತೊಳ್ತಾ ಇತ್ತು, ಗುಂಪಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇರ್ಬೋದು, ಮುಂಚೆ ಹೆಚ್ಚು ಕಡಿಮೆ ಇತ್ತು. ಪೊಲೀಸ್ ಜವಾಬ್ದಾರಿ ಇರುತ್ತೆ. ಹೌದಣ್ಣ, ಜಾಲಿವುಡ್ ಜವಾಬ್ದಾರಿ ಇರುತ್ತೆ. ಅದರಿಂದ ಪೊಲೀಸ್ ನೀವು ಯಾವ ಥರ ಸ್ಪಂದಿಸಬೇಕು, ಅವ್ರು ನಿಮ್ಗೆ ಯಾವ ಥರ ಸ್ಪಂದಿಸಬೇಕು? ಸ್ಪಂದಿಸ್ಬೇಕಣ್ಣ. ಪೊಲೀಸಿಗೆ ತಿಳಿಬೇಕಣ್ಣ. ಎಲ್ಲ ಅಭಿಮಾನಿಗಳು ನೋಡಕ್ಕೆ ಬಂದವ್ರೆ ಅಂದರೆ ಒಂದು ಅವಕಾಶ ಕೊಡ್ಬೇಕಣ್ಣ. ನೋಡ್ಬೇಕಾದ್ರೆ ಅವ್ರು ನೋಡಬೇಕು. ಸ್ವಲ್ಪ ಡಿಸಿಪ್ಲಿನ್ ಆಗಿರ್ಬೇಕಿತ್ತು ಅಭಿಮಾನಿಗಳು ಕೂಡ. ಏನೋ ನೋಡ್ಬೇಕಂತ ಕ್ರೇಜ್ ಅಣ್ಣ, ಗಿಲ್ಲಿ ನೋಡ್ಬೇಕಂತ ಕ್ರೇಜು. ಅದಕ್ಕಾಗಿ ಅವಕಾಶ ಸರ್. ಇಲ್ಲಿ ಉತ್ತರ ಕನ್ನಡದಿಂದ ಬಂದವ್ರೆ. ಸುಮಾರು ಮಂಡ್ಯ, ಮೈಸೂರು, ಸುಮಾರು ಊರಿಂದ 20 ಜಿಲ್ಲೆಯಿಂದ ಬಂದವ್ರು ಸರ್. ಒಂದು ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಸುಮಾರು ಒಂದು 25,000 ಜನ ಸೇರ್ತಾರೆ ಫುಲ್ಲು. 4 ರೋಡಲ್ಲಿ 25,000. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.